ಪ್ಲೀಸ್ ನಮ್ಮ ತಾಯಿನ ಅರ್ಥ ಅವ್ರಿಗೆ ಬ್ರೋ 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 ಪ್ಲೀಸ್ ಇಲ್ಲ ಬ್ರೋ. ಮನೆ ಸುಮ್ಮನೆ ನಾಂಡಲೆ ಚೆಲುವ ರಾಜಕುಮಾರ ಸೀಟ್ ಬೆಲ್ಟ್ ಹಾಕೊಂಬಿಡೋಣ. ಇಲ್ಲೇನು ಪೈಪ್ ಲೈನ್ ಅಂತ ತೊಂದರೆ ಇಲ್ಲ, ಪೊಲೀಸ್ ಗೊತ್ತಿರೋರು ಇಲ್ಲೆಲ್ಲೂ ಇರಲ್ವಾ? ಇಲ್ಲಿ ಬೈ ಹಿಡ್ಕೊಂಡು ನಮ್ಮ ಹತ್ರ ಗೊತ್ತಿರೋರು ಮಾತಾಡಲ್ಲ. ಪ್ಲೀಸ್ ಬಿಟ್ಬಿಡಿ ಸರ್. ಸುಮ್ಮನೆ ಯಾಕೆ ಗ್ಲಾಸ್ ಹಾಕ್ಬಿಡ್ತೀನಿ ಬಿಡು, ಯಾಕೆ ಗ್ಲಾಸ್ ಹಾಕ್ಬಿಟ್ರೆ ತಲೆನೋವು ಇರಲ್ಲ. ಇಲ್ಲಿ ನಮ್ಮ ನೋಡೋಕೆ ಕೇಳಲ್ಲ. ಹೌದಾ? ನಮ್ದು ಇಲ್ಲೇ ಮನೆ ಬಿಡ್ಜೈತೆ. ಹಾಂ ಅಂದರೆ ಭಾಳ ಫೇಮಸ್ ಆಗಿದ್ದೀರಾ ನೀವು ಏರಿಯಾದಲ್ಲಿ? ಇಲ್ಲ, ನಂದು ಆಟ ಇತ್ತು, ಆಟ ಮಾಡ್ಬಿಟ್ಟೆ. ಹೌದಾ? ಮತ್ತು ಈಗ ನಾನು ಬೋರ್ ಮೋಟ್ರ್ ಇಳ್ಸೋದು. ಅಷ್ಟು ಅದೇ ಮಾಡ್ತಾಯಿದ್ದೆ, ಅದೇ ಕೆಲಸ ಮಾಡ್ತಾರೆ. ಮತ್ತೆ ಹೆಂಗಿದಾನ ಜೀವನ? ನಮ್ಮದೇ ತೊಂದರೆ ಕೆಲಸ ನಡೀತಾವೆ. ನಂದು BWS ಕಾಂಟ್ರಾಕ್ಟರ್ ಕಡೆಯಿಂದ ಕೆಲಸ ಸಿಗ್ತು ಮಾಡ್ದಾಗ. ಹೌದಾ? ಅಯ್ಯೋ, ನಾವು ಒಂದು ಕಾಲದಲ್ಲಿ ಈ ರೌಡಿಸಮ್ ಮಾಡಿದವ್ರಣ. ರೌಡಿಸಮ್ ಮಾಡೋದು, ದುಡ್ಡೆಲ್ಲ ಕಳ್ತನ ಮಾಡೋದು, ಗಾಡಿಗಳು ಕಳ್ತನ ಮಾಡೋದು, ಆ ಥರ ಇತ್ತು ನಮ್ಮ ಜೀವನ. ಆಮೇಲೆ ಒಂದು ದಿವಸ ಪೊಲೀಸರು ಎತ್ತಾಕೊಂಡೋಗ್ಬಿಟ್ಟು ಸರಿಯಾಗಿ ರುಬ್ಬಾಕ್ಬಿಟ್ರೆ ನಮ್ಮ ಮಕ್ಕಳು. ಹೆಂಗೆ ರುಬ್ಬಿದ್ರಂದ್ರೆ ನೆನ್ಸ್ಕೋಬೇಕು ಜೀವನದಲ್ಲಿ ಒಂದೊಂದು ತಪ್ಪು ಮಾಡ್ಬೇಕಂದ್ರೆ ಇನ್ನೊಂದ್ಸಲಿ ಆ ಥರ. ಅನಿವಾರ್ಯ, ಅದು ಬೇಕು ಅಂತ ಯಾರು ಮಾಡಕ್ ಹೋಗಲ್ಲ. ಅದೇ ಪರಿಸ್ಥಿತಿ ಹಂಗಾಗೈತೆ. ಹಂಗೆ ಮಾಡೋವಾಗ ಹಂಗೆ ಆಗ್ಬಿಟ್ಟಿತ್ತು. ಸರಿ, ಏನು ಮಾಡೋದು, ಸರಿ ಬಿಡಪ್ಪ, ಮನೇಲಿ ಒಂದು ಗಾಡಿ ಇಸ್ಕೊಟ್ರು, ಏನೋ ಗಾಡಿ ಓಡಿಸ್ಕೊಂಡಿರೋ, ಕಳ್ತಾನೆಲ್ಲ ಬಿಟ್ಬಿಡು. ಹುಡುಗರ ಜೊತೆ ನಿಂತೈತಿ, ಅವನೇನ ಮಾಡ್ಕೊಂಡ್ ಬಂದಿರ್ತಾನೆ, ನಮ್ಮನ್ನು ಸೇರ್ ಹಾಕೊಂಡ್ತಾರೆ. ನಾನು ಈ ನಡುವೆ ಎಲ್ಲ ಬಿಟ್ಬಿಟ್ಟಿದ್ದೀನಿ ಅಣ್ಣ. ಮೊನ್ನೆ ಒಂದ್ಸಲಿ ಮಾಡಿದ್ದೆ ಅಷ್ಟೇ, ಒಂದು ಕಳ್ತಾನ. ಅದಾದ್ಮೇಲೆ ಮಾಡಿಲ್ಲ, ಅಷ್ಟೇ ಬಿಟ್ಬಿಟ್ಟೆ. ಮಾಮೂಲಿ ಊಟ ಮಾಡ್ಕ ಏನೆಲ್ಲ ಮಾಡೋದು. ಹೊಟ್ಟೆ ಪಾಡ ಸಾಲ ಬೇರೆ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಹಲೋ, ಸಾಲಗಳೇ ಬೇಜಾರು. ಸರ್ ಬರ್ತಾಯಿದ್ದೀನಿ ಸರ್, ಬರ್ತಾಯಿದ್ದೀನಿ. ಅದೇ 10 lakhs ಸೂಟ್ ಕೇಸ್. ನಾವು ಕೂಲಿ ಕೆಲಸ ಮಾಡ್ಕೊಂಡು ಹೋದಂಗಾಯ್ತು. ಇಲ್ಲೇ ಹತ್ರ ಇದ್ದೀನಿ ಸರ್, ಬಂದೆ. ಎಲ್ಲಿ ಬರ್ಬೇಕು ಹೇಳಿ? 9 ಹಳ್ಳಿನಾ? ಬಂದೆ ಸ್ವಲ್ಪ ಬಂದೆ. ಹಾಂ ಸರಿ ಸರ್, ಬರ್ತಾಯಿದ್ದೀನಿ ತೊಗೊಂಡು ಬರ್ತಾಯಿದ್ದೀನಿ. ಯಾರ ಗೂಡು ಪಾಟಿ ಅನ್ಸುತ್ತೆ. ಸರಿ ಸರ್, ಯಾರ ಗೂಡು ಪಾಟಿ ಅನ್ಸುತ್ತೆ. ಅಣ್ಣ ಸ್ವಲ್ಪ ಬೇಗ ಹೋಗೋಣ, ಸ್ವಲ್ಪ ಅರ್ಜೆಂಟಾಗಿ. ಅಲ್ಲಾಗರು ಇಲ್ಲೆಲ್ಲ ಸ್ಪೀಡಾಗಿ ಹೋಗಿಲ್ಲ ಅಲ್ಲ ಅಣ್ಣ, ಇಲ್ಲೆಲ್ಲ ಪೊಲೀಸ್ ಹಿಡಿತಾ ಮೆತ್ತಗೆ ಹೋಗ್ಬೇಕಿಲ್ಲ ಎಲ್ಲ. ನೀವು ಅರ್ಜೆಂಟ್ ಅಂದರೆ ಹೆಂಗೆ ಹೇಳಿ? ಸ್ವಲ್ಪ ಅರ್ಜೆಂಟಾಗಿ ಹೋಗ್ಬೇಕು. ಎಲ್ಲಿ ಹೋಗ್ಬೇಕು? 9 ಹಳ್ಳಿ. ಏನೋ 10 ಲಕ್ಷ ಕಾಯ್ತವ್ರೆ. ಏನೋ 10 ಲಕ್ಷ 10 ಲಕ್ಷ ಅಂತ ಇತ್ತು. ಅದೇ ಏನಿಲ್ಲ, ಓನರ್ಗೆ ಸ್ವಲ್ಪ ಅರ್ಜೆಂಟಾಗಿ ಕೊಡಬೇಕು. ಓ, ರಿಯಲ್ ಎಸ್ಟೇಟ್ ಅವರಾ? ಹೌದು, ರಿಯಲ್ ಎಸ್ಟೇಟ್ ಅವರೆಲ್ಲ ಭಾರಿ ದುಡ್ಡು ಮಾಡಿರ್ತಾರಣ್ಣ. ಆಗಿನಿಂದಾನೇ ಅದು ನಡೀತಾ ಇದೆ. ಈಗಿಂದೇನಿಲ್ಲ, ಈಗ ಆಗಿನ ಮಾಡಿರೋದು ಈಗ ಕಮ್ಮಿ. ಅವಾಗೆಲ್ಲ ಹೋಗೋಣ ಬೇಗ, ಸ್ವಲ್ಪ ಎಕ್ಸ್ಟ್ರಾ ಹಾಕೊಡ್ತೀನಿ, ಬೇಗ ಹೋಗಿ. ಇಲ್ಲ, ಇಲ್ಲಿ ನಮ್ಮ ಪ್ಯಾಸೆಂಜರ್ ಒಬ್ರು ಬರ್ತಾರೆ, ಇರಿ ಸರ್, ಇಲ್ಲಿ ಹಾಕೊಂಡು ಹೋಗೋಣ. ಒಬ್ಬರು ಬರ್ತಾರೆ. ಇಲ್ಲ, ಹಾಂ, ಲೇಟ್ ಆಗ್ಬಿಡ್ತಾರ. ಒಂದೇ ಒಂದು ನಿಮಿಷ. ಪೇಪರ್ ಇದೆ, ಎತ್ಕೊಡಿ. ಇರಲ್ಲ ಇದಾ? ಹಾಂ, ಒಂದು ಪೇಪರ್ ಎತ್ಕೊಡಿ. ಇಲ್ಲೊಬ್ರು ಪ್ಯಾಸೆಂಜರು ಬರ್ತೀನಿ ಅಂದರು. ಉಳಿಗಲ್ಲ ಇಲ್ಲ, ಓಡೋಬಿಡು. ಮುಂದೆ ತಾನೆ ಹಿಡಿಯೋದು? ಹಿಂಗೆ ಹೋಗ್ತೀನಿ, ಗಾಡಿ ಹಿಂಗೆ ಬರುತ್ತೆ. ಅವರು ಪ್ಯಾಸೆಂಜರ್ ಹಾಕಪ್ಪ ನೀವು ನೋಡಿ ಬಾ. ಗಾಡಿ ಬೇರೆ ಜೀಪ್ ಬರುತ್ತೆ. ಒಂದು ನಿಮಿಷ, ನಾನು ಹೇಳ್ಕೊತೀನಿ ಬ್ರೋ. ಸರ್, ಎಲ್ಲೋ ಬೇಕು ಸರ್ ನೀವು?
ಮೈಂಡ್ ಹೇಳಿ ಹೇಳಿದ್ನಲ್ಲ. ಇಲ್ಲಿ ಯಾವ ಕಡೆ ಇಲ್ಲಿ ಸ್ಟ್ರೈಟ್ ಹೋಗ್ಬೇಡಿ ನೀವು. ಸ್ಟ್ರೈಟಾ? ಫುಲ್ ಸ್ಟ್ರೈಟ್ ಹೋಗ್ಬಿಟ್ಟು ಅಲ್ಲ ಇಲ್ಲಿ ಈ ಕಡೆ ಇವಾಗ ಈ ರೋಡ್ ತಾನೆ ಹೋಗೋದು ನೀವು? ಇಲ್ಲ ಬ್ರಿಡ್ಜ್ ಮೇಲೆ ಹೋಗ್ಬಿಟ್ಟು ಅಲ್ಲಿ ಹಂಗೆ ಸ್ಟ್ರೈಟ್ ಹೋಗಿ ನೀವು ಹೇಳ್ತೀವಿ. ಇದು ಗುರು ನೀನೇನು ಗುರು ಈ ತರ ಇದು ಗುರು ಡೋರ್ ಓಪನ್ ಮಾಡಬೇಕು ನೀನು ಗುರು. ನಮ್ಗೇನ್ ಮಾಡ್ಬೇಕು ನೀನು? ನಮ್ ಪ್ರಾಮಿಸ್ ನಮ್ ತಾಣ ನಾವ್ ಯಾರಿಗೂ ಹೇಳಲ್ಲ. ನಮ್ದು ಇಲ್ಲ ಗುರು, ನಾವಲ್ಲ ಗುರು. ನಾವೇನ್ ಗುರು ಮಾಡ್ದೋ? ನಾ ಕೂಲಿ ಕೆಲ್ಸಕ್ಕೆ ಹೋಗೋರು ಏನ್ ಗುರು ನೀನು? ಸರಿಯಾಗಿ ಕೂತ್ಕೊಳ್ಳಿ ಫಸ್ಟ್. ಸರಿಯಾಗಿ ಕೂತ್ಕೊಳ್ಳಿ. ಸರಿ ಗುರು ಬ್ರೋ, ನೀನ್ ತೆಗಿ, ನಾನು ಇಲ್ಲೇ ಕೂತೀನಿ, ನಾನು ಇಲ್ಲೇ ಹೋಗ್ಬಿಡ್ತೀನಿ. ಸರಿಯಾಗಿ ಕೂತ್ಕೊಳ್ಳಿ. ದೇವರಾಣೆಗೋ ಗುರು ಪ್ಲೀಸ್ ಗುರು, ನಮ್ದೇನಿಲ್ಲ. ನಮ್ ತಾಯಿ ನಿಮ್ ಕಾಲ್ ಮುಗ್ದೆ ಕೂತೀನಿ. ನಾನು ನಮ್ ತಾಯಿ ಇಬ್ಬರೇ ಗುರು ಇರೋದು ದೇವರಾಣೆಗೋ. ಸರಿ ಗುರು, ನಮ್ದೇನಿಲ್ಲ. ಸರಿ ಗುರು, ಡೋರ್ ತೆಗಿ ಗುರು ನೀನು ಪ್ಲೀಸ್. ನಾನು ಹಿಂಗೆ ಹೇಳ್ಕೊಂಡು ಹೋಗ್ತೀನಿ ಗುರು, ಪ್ಲೀಸ್ ಗುರು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಗುರು. ನಾನು ಇಲ್ಲಿ ಹುಷಾರ್ದಂಗೆ ಕೆಲಸ ಕೂಲಿ ಕೆಲಸ ಮಾಡ್ಕೊಂಡ್ ಬರ್ತಾ ಇದ್ದೀನಿ ಗುರು. ಅರ್ಥ ನಮ್ಮ ತಾಯಿ ಹುಷಾರ್ದಂಗೆ ನಾನು ಇವಾಗ ಕೆಲ್ಸಕ್ಕೆ ಹೋಗ್ತೀನಿ ಗುರು. ಪ್ಲೀಸ್ ಗುರು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಸರಿ ಬ್ರೋ, ನಾನು ಇಲ್ಲೇ ಹೇಳ್ಕೊತೀನಿ ಗುರು. ಸರಿ ಗುರು ಪ್ಲೀಸ್ ಗುರು, ಕಾಲ್ ಮುಗಿತೀನಿ ಗುರು. ನಾನು ಇಲ್ಲೇ ಹೇಳ್ಕೊಂಡು ಹಿಂಗೆ ಹೋಗ್ಬಿಡ್ತೀನಿ ಗುರು. ದಯವಿಟ್ಟು ಇದು ಮಾಡ್ಕೋಬೇಡಿ ಗುರು ಪ್ಲೀಸ್ ಗುರು. ಹಿಂಗೆ ಗೌರವ ಮಾಡಿ ಸಾಕು ಗುರು. ಪ್ಲೀಸ್ ಪ್ಲೀಸ್ ಬ್ರೋ, ಪ್ಲೀಸ್ ನಮ್ಮ ತಾಯಿಗೆ ಅರ್ಥ ಮಾಡ್ಲಿ ಬ್ರೋ. ಬ್ರೋ ಬ್ರೋ ಪ್ಲೀಸ್ ಇಲ್ಲ ಬ್ರೋ, ಅರ್ಥ ಮಾಡ್ಕೊಳ್ಳಿ ಅಣ್ಣ. ನಮ್ಮ ತಾಯಿ ಹೇಳ್ಕೊ ನಮ್ಮ ತಾಯಿ ಜೋಬಲ್ಲಿ ಅಣ್ಣ. ದೇವರಿಗೆ ಇಷ್ಟು ಗುರು ದುಡ್ಡು ಇರೋದು. ದೇವ್ರು ಇಲ್ಲಿ ಬಸ್ ಸ್ಟ್ಯಾಂಡ್ಗೆ ಇಕ್ಕೊಂಡಿದ್ದೀನಿ ಗುರು. ನಮ್ಮ ತಾಯಿ ಇಲ್ಲ ಗುರು, ಬಸ್ಸಲ್ಲಿ ಹೋಗೋದು ಗುರು ನಾನು. ನೋಡು ಗುರು ಸರಿಯಾಗಿ ಕೂತ್ಕೊಳ್ಳಿ. ಇಲ್ಲ ಗುರು ಸರಿಯಾಗಿ ಕೂತ್ಕೊಳ್ಳಿ. ಪ್ಲೀಸ್ ಗುರು, ಇದು ಮಾಡ್ಬೇಡಿ, ಈ ತರ ಇದು ಮಾಡ್ಬಿಡಿ ಗುರು. ದೇವರನ್ನ ಕೆಲ್ಸಕ್ಕೋಬೇಕು ಗುರು, ಇಲ್ಲರೂ ಕೂಲಿ ಕೆಲಸ ಮಾಡೋದು ಗುರು. ನಮ್ಮ ತಾಯಿನೂ ಬಿಟ್ಬಿಡು ಗುರು, ಇಲ್ಲೇ ಗುರು ಪ್ಲೀಸ್ ಗುರು. ಕೂಲಿ ಅವ್ನ ಅಮ್ಮಂಗೆ ಗೊತ್ತಾದ್ರೆ ಡೈಲಿ ಕೂಲಿ ಕೆಲಸ ಮಾಡ್ತಾರೆ ಗುರು. ಈ ತರ ಮಾಡ್ಬೇಡಿ ಗುರು ಪ್ಲೀಸ್ ಗುರು. ಗುರು ಡೋರ್ ತೆಗಿಯು ನಿಂಗೆ ನಿನ್ಗೆ ಇಲ್ಲ ಇಲ್ಲೇ ಇಟ್ಕೊಂಡೈತಿ ಗುರು ಪ್ಲೀಸ್ ಗುರು. ಸರಿ ಗುರು ಇಲ್ಲೇ ಇಟ್ಕೊತೀನಿ. ತಗೊಂಡು ಇದೊಂದು ಇಟ್ಕೊಂಡ್ಬಲ್ಲ. ಇಲ್ಲ ನಾನು ದೇವ್ರ ನನಗೆ 10 ಪೈಸೆ ಇಲ್ಲ. ಅವ್ನು ಸುಟ್ಕೇಸ್ ಅಂತ ಹೇಳ್ತೀನಿ. ಅವ್ನು ಸುಟ್ಕೇಸ್ ಅಣ್ಣ ನಾನು ಪ್ಲೀಸ್ ಅಣ್ಣ. ಅಣ್ಣ ನಾನು ಇಲ್ಲೇ ಅಣ್ಣ ನಂಗೆ ಗೊತ್ತಲ್ಲ ಅಣ್ಣ. ದೇವ್ರ ನಾನು ಇಲ್ಲೇ ಹೊಂಟಾಯ್ತೀನಿ ಅಣ್ಣ ಪ್ಲೀಸ್ ಅಣ್ಣ. ಅಣ್ಣ ನಾನು ನಿಮ್ಗೆ ಹೋಗ್ಬೇಕಣ್ಣ, ಕೆಲ್ಸಕ್ಕೆ ಟೈಮ್ ಆಯ್ತಲ್ಲ. ಅಮ್ಮಂಗೆ ಕೂತಾಗ ನಾನು ನೈಟ್ 12 ಗಂಟೆ ಮುಂದೆ ಇವಾಗ ಹೋಯ್ತಾ ಇದ್ದೀನಿ ಅಣ್ಣ. ನೀ ಕಾಲು ಮುಗಿದು ಕೇಳ್ಕೊತೀನಿ ಅಣ್ಣ ಪ್ಲೀಸ್ ಅಣ್ಣ. ಪ್ಲೀಸ್ ಅಣ್ಣ ಪ್ಲೀಸ್ ಅಣ್ಣ. ಸರಿಯಾಗಿ ಕುತ್ಕೋ ಗುರು. ಡೋರ್ ತೆಗಿನ ತಾಕಣ. ಸರಿಯಾಗಿ ಕುತ್ಕೋ. ನೀನ್ ಡೋರ್ ಕುತ್ಕೋ. ಕಾಲು ಮುಗಿತಾ ಇದ್ದೀನಿ. ಫೇಮ್ ತಾನೆ ನೀವು? ಇಲ್ಲ ನಾವು ಆಟೋ ಓಡ್ತೀವಿ, ಬಾರಿಯ ಗಾಡಿ ಓಡ್ತೀವಿ, ಬಿಟ್ಟು ಗಾಡಿ ಓಡಿಸ್ತಾ ಇದ್ದೀನಿ ಏನಿಲ್ಲ ಅಂದ ಅಣ್ಣ. ನೀನ್ ಕಾಲು ಮುಗಿತಾ ಇದ್ದೀನಿ ಅಣ್ಣ. ಪ್ಲೀಸ್ ಅಣ್ಣ ಡೋರ್ ತೆಗಿದ್ರೆ ನಿಂಗೆ ಹೋಗ್ತೀನಿ ಪ್ಲೀಸ್ ಅಣ್ಣ. ಈ ತರ ಮಾಡ್ಬೇಡ ಅಣ್ಣ. ನಾನು ಯಾವತ್ತೂ ಅಣ್ಣ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ ನಾನು. ಯಾಕಡೆ ಈ ತರ ಮಾಡ್ತಾ ಇದ್ದೀನಿ ಅಣ್ಣ ಪ್ಲೀಸ್ ಅಣ್ಣ. ನೀ ಕಾಲು ಮುಗಿತೀನಿ ಅಣ್ಣ. ಅಣ್ಣ ತಾಯಿ ಒಬ್ಬ ನನ್ನ ಕೆಲಸ ಮಾಡ್ಕೊಳ್ಳೋಣ. ನಿಮ್ಗೆ ಏನೋ ಮಾಡಲ್ಲ. ಸರಿಯಾಗಿ ಕುತ್ಕೊಳ್ಳಿ. ಪ್ಲೀಸ್ ಅಣ್ಣ ಸರಿಯಾಗಿ ಕುತ್ಕೊಳ್ಳೋಣ. ಪ್ಲೀಸ್ ಅಣ್ಣ ಟೈಮ್ ಆಯ್ತು. ಈಗ ಇವನು ಎತ್ಕೊಂಡ್ ಬರ್ತಾ ಇದ್ದೀನಿ ಅನ್ನಲ್ಲ. ಹ್ಞೂ ನಾನು ಹೇಳ್ದಾನ ಇಲ್ಲ ಅಂತಲ್ಲ. ಹೇಳ್ತಾನೆ 10 ಲಕ್ಷ ಹೇಳ್ದಾನ. ಅದಕ್ಕೆ ಈಗ ನನ್ಗೆ 10 ಲಕ್ಷ ಅಂದ್ರೆ ಈಗ ನನಗೆ ದುಡ್ಡು ನೋಡಿ ನೋಡಿ ಫುಲ್ ಇದಾಗ್ಬಿಟ್ಟೈತೆ. 10 ಲಕ್ಷ ಅಂದಿದ ತಕ್ಷಣ ನನಗೆ ಇವ್ನ್ ಏನಾರು ಮಾಡ್ಬಿಡೋಣ ಅನ್ಸ್ಬಿಡ್ತು. ಅದಕ್ಕೆ ಹಂಗ್ ಮಾಡ್ಬಿಟ್ಟು. ಸರಿ ಅಣ್ಣ ಅಂದ ಇಲ್ಲ 10 ಲಕ್ಷ ತಗೊಂಡ್ಬಿಡ್ಲ ನಾನು. ನೀ ತಗೋದಿ ಅಣ್ಣ. ತಗೋದಿ ಅಣ್ಣ. ನಮ್ಮ ತಾಯಿಯನಿಗೂ ಬೇಜಾರಿಲ್ಲ ಅಣ್ಣ. ಇಲ್ಲ ಅಣ್ಣ ದೇವ್ರನಿಗೂ ಏನು ಬರೋಣ ನನಗೆ. ಆಟೋ ಎಲ್ಲ ಮಾರ್ಬಿಟ್ಟಿದ್ದೆ. ಆಟೋ ಇಸ್ಕೊಡ್ತೀನಿ ಒಂದು ಹೊಸದು. ದೇವ್ರನಿಗೆ ಬರೋಣ ಕೆಲ್ಸಕ್ಕೆ ಹೋಗ್ಬೇಕಣ್ಣ ಪ್ಲೀಸ್ ಅಣ್ಣ. ಅಣ್ಣ ಪ್ಲೀಸ್ ಅಣ್ಣ. ಅಮ್ಮನ ಮನೇಲಿ ಹತ್ಕೊಂಡು ಹೋಗ್ಬೇಕು ಮಲಸು ಬಂದಿದ್ದೀನಿ ಅಣ್ಣ. ನನಗೆ ಅಣ್ಣ ಪ್ಲೀಸ್ ಅಣ್ಣ. ನೀವು ನನಗೇನು ಮಾಡೋಣ. ಇಲ್ಲ ಅಣ್ಣ ನಾವ್ ಯಾರಿಲ್ಲ ಅಣ್ಣ. ಕೂಲಿ ನಾವ್ ಯಾವ್ದು ಮಾಡಲ್ಲ ಗುರು. ನಮ್ನ ಗುರು ಈ ತರ ಮಾಡ್ತೀಯ ನೀನು. ಅಲ್ಲ 10 ಲಕ್ಷ ಅಂತಾನಲ್ಲ ಗುರು. ಬೇಡ ಗುರು ನಮ್ಗೆ ಯಾವ ದುಡ್ಡು ಗೊತ್ತಿನ ನಂಗೆ ಟೈಮ್ ಆಯ್ತು ಗುರು ಡ್ಯೂಟಿಗೆ ಹೋಗ್ಬೇಕು. ಪ್ಲೀಸ್ ಬ್ರೋ ಪ್ಲೀಸ್ ಟೈಮ್ ಆಯ್ತು ಗುರು ನನಗೆ. ನನ್ ಕೆಲ್ಸಕ್ಕೂ ಇಲ್ಲ ನೀವು. ಇಲ್ಲಿ ನಾವ್ ಆಟೋ ಓಡ್ತಾರಣ್ಣ. ನಮ್ಗೆ ಗೊತ್ತಿರೋರು ಅಂತ ಹೇಳ್ಬೋದಣ್ಣ. ಗೊತ್ತಿರೋರು ಗೊತ್ತಿಲ್ಲ ಅಂತಾನೆ ಹೇಳ್ಬೋದು. ಪೊಲೀಸರು ಗೊತ್ತಿರೋರಣ್ಣ ಅಂದ್ರೆ ರೌಡಿಸಮ್ ಅಂತ ನಾನು ಹೇಳಿಲ್ಲ ಅಣ್ಣ. ನಾನು ಮೇಂಟೈನ್ ಮಾಡಿದ್ದೀನಿ ಅಂದ್ರ ಇಲ್ವಾ? ಅವ ಇಲ್ಲ ಯಾಕೆ ಅಣ್ಣ ಬ್ರಿಡ್ಜ್ ಮೇಲೆ ಗಾಡಿ ಓಡುತ್ತೆ ಗೊತ್ತಿರೋರು ನನ್ನ. ಇವಾಗ ನೀವು ಗೊತ್ತು ಅಂದ್ಮೇಲೆ ಪರಿಚಯ ಅಂತ ಹೇಳ್ಬೋದಣ್ಣ. ಇಲ್ದೇ ಇರೋರು ಹೇಳಕ್ಕಾಗ್ತಾಡ. ಪರಿಚಯ ಅಂತ ಹೇಳ್ತೀವಿ ಅಣ್ಣ. ಕೆಲ್ಸದಿಂದ ಫೋನ್ ಬರ್ತಾ ಇದೆ ನಿಜ.
ಕಟ್ ಮಾಡಿ ಬರ್ತಾ ಇದ್ದೀನಿ ಇರ್ಕಣ ಸುಮ್ಮನೆ ಇದ್ದೀನಿ ಸುಮ್ಮನೆ ಇಲ್ಲ ಇಲ್ಲಿ ಬಸ್ಸಲ್ಲಿ ಬರ್ತಾ ಇದ್ದೀನಿ ಇಲ್ಲಿ ಬಸ್ಸಲ್ಲಿ ಬರ್ತಾ ಇದ್ದೀನಿ ಗೋರನ ಹತ್ರ ಬರ್ತೀನಿ ಹಾಂ ಯಾಕೆ ಗುರು ಅಷ್ಟು ಸೀರಿಯಸ್ ಇಲ್ಲ ಗುರು ಈಗ ನಡೆಯೋದ್ರಲ್ಲಿ ಯಾವ ಗುರು ಬೇಕು ನಮ್ಗೆ ಕೆಲಸ ಮಾಡೋದು ದುಡ್ಡು ಉಳಿಯಲ್ಲ ಹಿಂಗೆ ಹೋದ್ರೆ ಸಾಕು ನಾವು ಅಲ್ಲ ಕೆಲಸ ಏನಕ್ಕೆ ಅಷ್ಟು ನೀವು ಇದಾಗ್ಬಿಟ್ರೆ ಅಯ್ಯೋ ಏನು ಹೆಂಗೆ ಏನೋಣ ಮಾಡೋಣ ನಮ್ಗೆ ಕರ್ಕೊಂಡಾಗ ಏನೋ ಮಾಡ್ಬಿಡ್ದು ಕಷ್ಟನೇ ನಾವು ಏನು ಗುರು ಮಾಡೋದು ಇರೋದ್ರಲ್ಲಿ ದುಡ್ಕ ತಿನ್ನೋಕ್ಕೂ ಇಲ್ಲ ಇಲ್ಲಿ ಇಲ್ದೇ ಇರೋದು ಏನು ಮಾಡೋದು ನಾವೇ ಹಂಗಂತೀರಾ ಬೇಡ ಅಣ್ಣ ಬಿಟ್ಟರೆ ಸಾಕು ಆಳೆ ಕೆಲ್ಸಕ್ಕೆ ಕರೀತಾರೆ ನೋಡ್ರಿ ಸರಿ ಕೈ ಕೊಡಿ ಹೆದರ್ಕೋಬೇಡಿ ಇಲ್ಲಿ ಕ್ಯಾಮರಾ ಇದೆ ಇದು ಕಾಮಿಡಿ ಪ್ರೋಗ್ರಾಮ್ ಸರ್ ಒಳ್ಳೆ ಮಾಡಿದೀವಿ ಏನು ಗೊತ್ತಾಣ ಈ ಥರ ಮಾಡೋದು ಗುರುತು ಪರಿಚಯ ಇಲ್ದೇ ಇರೋ ಕಾರ್ಗಳಲ್ಲಿ ಬಂದು ಕರೆದ್ರೆ ಹತ್ತಬಾರ್ದು ಈಗ ಕಳ್ಳನೇ ಇದ್ದ ನೀವು ಯಾವುದೋ ಒಂದು 20,000 ರೂಪಾಯಿ ಮೊಬೈಲ್ ಇಟ್ಕೊಂಡಿದ್ದೀರಾ ಏನೋ ಈ ಥರ ಎದುರಿಸ್ಬಿಟ್ಟು ಎಲ್ಲ ಕಿತ್ಕೊಂಡು ಕಳಿಸ್ಬಿಟ್ರೆ ಏನು ಮಾಡ್ತೀರಾ ಅಷ್ಟೇ ಕೊಟ್ಬಿಡಬೇಕಾಯ್ತು ಸೊ ಹಂಗಾಗಿ ಈ ಥರ ವೈಟ್ ಬೋರ್ಡ್ ಗಾಡಿಗಳು ಹತ್ತಬಾರ್ದು ಟ್ಯಾಕ್ಸಿಗಳಲ್ಲಿ ಆಟೋದಲ್ಲಿ ಬಸ್ಸಲ್ಲಿ ಈ ಮೂರಲ್ಲಿ ಮಾತ್ರ ಹೋಗಬೇಕು ಜನ ಹುಷಾರಾಗಬೇಕು ಅಂಥೇಳಿ ಈ ಥರ ವಿಡಿಯೋ ಮಾಡಿದ್ದು ಕೆಲವ್ರು ನೋಡಿ ಏನೋ ಮದುವೆಗೆ ಹೋಗ್ತಾ ಇರ್ತಾರೆ ಫಂಕ್ಷನ್ಗೆ ಹೋಗ್ತಾ ಇರ್ತಾರೆ ಅವ್ರು ಒಡವೆ ಎಲ್ಲ ಹಾಕೊಂಡಿರ್ತಾರೆ ಬಸ್ ಬಂದಿಲ್ಲ ಅಂದ್ಬಿಟ್ಟು ಈ ಥರ ಕಾರ್ಗಳು ಹತ್ತೋದು ಎಲ್ಲ ಕಿತ್ಕೊಳ್ಳೋದು ಇದು ಮಾಡೋದು ನಿಜನಾ ಇಲ್ವಾ ಕರೆಕ್ಟ್ ಮಾಡ್ತಾರೆ ಸೊ ಹಂಗಾಗಿ ಜನಕ್ಕೆ ಒಂದು ಮೆಸೇಜ್ ಕೊಡಬೇಕು ಒಂದು ತಿಳುವಳಿಕೆ ಬರಬೇಕು ಹುಷಾರಾಗಬೇಕು ಅಂತೇಳಿ ಈ ಥರ ಕಾಮಿಡಿ ಪ್ರೋಗ್ರಾಮ್ ನಾವು ಮಾಡೋದು ದಯವಿಟ್ಟು ಕ್ಷಮಿಸ್ಬಿಡಿ ದಯವಿಟ್ಟು ಕ್ಷಮಿಸ್ಬಿಡಿ ಸೊ ಹಂಗಾಗಿ ಇಲ್ಲಿ ನೀವು ಹೇಳಿ ದಯವಿಟ್ಟು ಗುರುತು ಪರಿಚಯ ಇಲ್ದಿರೋ ಕಾರ್ಗಳೆಲ್ಲ ಹತ್ತಬೇಡಿ ಬಸ್ಸಲ್ಲಿ ಆಟೋದಲ್ಲಿ ಟ್ಯಾಕ್ಸಿಯಲ್ಲಿ ಮಾತ್ರ ಹೋಗಿ ಅಂತ ಕೈ ಮುದ್ದು ಕೇಳ್ಕೊಂಡ್ಬಿಡ್ತೀನಿ ಯಾರು ವೈಟ್ ಬೋರ್ಡ್ ಗಾಡಿ ಹತ್ಬಾರ್ದು ಅಷ್ಟಪ್ಪ ಗ್ಲಾಸ್ ಹತ್ತಕಿಲ್ಲ ಮುಚ್ಚಿಕೊಂಡು ಬೋರ್ಬಿಡ್ರಪ್ಪ ಹೇಳಿ ಬಸ್ಸಲ್ಲಿ ಬಸ್ಸಲ್ಲಿ ಟ್ಯಾಕ್ಸಿ ಹೋಗಿ ಟ್ಯಾಕ್ಸಿಯಲ್ಲಿ ಮೂರಲ್ಲಿ ಮಾತ್ರ ಹೋಗಿ ಹುಷಾರಾಗಿರಿ ವಿಡಿಯೋನ ಲೈಕ್ ಮಾಡಿ ಹೇಳಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಬ್ರೋ ಸಬ್ಸ್ಕ್ರೈಬ್ ಮಾಡಿ ತಪ್ಪದೆ ಎಲ್ಲರೂ ನೋಡಿ ತಪ್ಪದೆ ಎಲ್ಲ ನೋಡಿ ನಮ್ಮನ್ನ ಹಾಕೊಟ್ಬಿಡ್ಬೇಡಿ ಟಿವಿ ಏನಿಲ್ಲ ಕಾಮಿಡಿ ಇರುತ್ತೆ ಅಷ್ಟೇ ಅಣ್ಣ, ಬೇರೆ ಏನಿಲ್ಲ ಕಾಮಿಡಿ ಅಷ್ಟೇ ಒಂದು ಕಾಮಿಡಿ ಎಂಟರ್ಟೈನ್ಮೆಂಟ್ ಇರುತ್ತೆ ಬೇರೆ ಏನಿರಲ್ಲ ಟೈಮ್ ಬೇರೆ ಆಯ್ತು ಸರ್ ನಾನು ಎಲ್ಲಿ ಅಲ್ಲೇ ಗಾಡಿ ಕಾಯ್ತಾ ಕೂತವ್ರೆ ಪರವಾಗಿಲ್ಲ. ಅದ್ರಿಂದ ಬ್ರೋ ನೋಡಿ ಖರ್ಚಿಗೆ ಇಟ್ಕೊಳ್ಳಿ ಸಾರಿ ಬ್ರೋ ಬೇಜಾರು ಮಾಡ್ಕೊ ಏನಿಲ್ಲ ಬ್ರೋ ಇಲ್ಲ ಬರೀ ಗುಡ್ ವೈಬ್ಸ್ ಓನ್ಲಿ ರಿಪೀಟ್ ಮಗ ಹ್ಯಾಪಿ ಆಗಿದೆ ಓಕೆ ಬ್ರೋ ಸರಿ ಓಕೆ ಸಿಗೋಣ ಓಕೆ ಸರ್ ಸಿಗೋಣ ನೆಕ್ಸ್ಟ್ ಯಾರನ್ನ ಹಾಕೊಂಡು ನನಗೆ